ದರ್ಶನ್ ಅಂಡ್ ಗ್ಯಾಂಗ್ನಿಂದ ರೇಣುಕಾಸ್ವಾಮಿ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಅನ್ನಪೂರ್ಣೇಶ್ವರಿ ನಗರ ಪೊಲೀಸ್ ಠಾಣೆಯಲ್ಲಿ ಹಾಸ್ಯ ನಟ ಚಿಕ್ಕಣ್ಣನನ್ನ ವಿಚಾರಣೆಗೊಳಪಡಿಸಲಾಗ್ತಾ ಇದೆ. ನೋಡೀಗ ನಟ ಚಿಕ್ಕಣ್ಣಗೂ ಢವಢವ ಶುರುವಾಗಿದೆ. ಸಂಕಷ್ಟ ಎದುರಿಸ್ತಾ ಇದ್ದಾರೆ ಚಿಕ್ಕಣ್ಣ. ಅಂದ್ರೆ ಈಗ ಅವರು ಈ ಪ್ರಕರಣದಲ್ಲಿ ಅವರ ಪಾತ್ರ ಏನು ಅನ್ನೋದನ್ನ ಪೊಲೀಸರು ತನಿಖೆ ಮಾಡ್ತಾ ಇದ್ದಾರೆ. ವಿಚಾರಣೆಗಾಗಿ ಪೊಲೀಸ್ ಠಾಣೆಗೆ ಆಗಮಿಸಿದ್ದಾರೆ ಹಾಸ್ಯ ನಟ. ಸ್ಟೋನಿ ಬ್ರೂಕ್ನಲ್ಲಿ ಮಹಜರು ಆದಮೇಲೆ ಠಾಣೆಗೆ ಬಂದಿದ್ದಾರೆ. ಪಬ್ನಲ್ಲಿ ದರ್ಶನ್ ಜೊತೆ ಪಾರ್ಟಿಯಲ್ಲಿ ಭಾಗಿಯಾಗಿದ್ರು ಈ ನಟ. ಪಾರ್ಟಿಯಲ್ಲಿದ್ದ ಹಿನ್ನೆಲೆಯಲ್ಲಿ ಪೊಲೀಸರಿಂದ ಈಗ ಚಿಕ್ಕಣ್ಣ ವಿಚಾರಣೆ ನಡೀತಾ ಇದೆ. ಇನ್ನು ಚಿಕ್ಕಣ್ಣ ಕೊಡ್ತಿರುವಂತಹ ಹೇಳಿಕೆಯನ್ನ ತನಿಖಾಧಿಕಾರಿಗಳು ದಾಖಲಿಸಿಕೊಳ್ತಾ ಇದ್ದಾರೆ. ನೋಡಿ, ಈಗ ದರ್ಶನ್ ಜೊತೆಗಿದ್ದಂಥವರು, ಅವರು ಸ್ನೇಹ ಮಾಡಿದಂಥವ್ರಿಗೂ ಕೂಡ ಕಾನೂನಿನ ಕಂಟಕ ಎದುರಾಗ್ತಾ ಇದೆ. ಆ ಪ್ರಕರಣದಲ್ಲಿ ಇವರು ಪಾಲುದಾರರಾಗದೇ ಇರಬಹುದು, ಅಥವಾ ಅವರ ಪಾತ್ರ ಇಲ್ಲದೇ ಇರಬಹುದು. ಇದ್ರೂ ಇಲ್ಲದೇ ಇದ್ರೂ ಕೂಡ ನೋಡಿ, ಪೊಲೀಸ್ ಠಾಣೆ ಮೆಟ್ಲು ಹತ್ತಂಗೆ ಆಯಿತು ಚಿಕ್ಕಣ್ಣ. ಅವತ್ತು ಜೂನ್ 8ಕ್ಕೆ 11:30 ಸುಮಾರಿಗೆ RR ನಗರದಲ್ಲಿರುವಂಥ ಸ್ಟೋನಿ ಬ್ರೂಕ್ ಪಬ್ನಲ್ಲಿ ಪಾರ್ಟಿಯನ್ನು ಮಾಡಿದರು. ಆ ಸಂದರ್ಭದಲ್ಲಿ ಚಿಕ್ಕಣ್ಣ ಕೂಡ ದರ್ಶನ್ ಆ್ಯಂಡ್ ಗ್ಯಾಂಗ್ ಜೊತೆಗೆ ಇದ್ದರು. ಹಾಗಾಗಿ ಚಿಕ್ಕಣ್ಣ ಅವರ ಹೇಳಿಕೆಯನ್ನು ಕೂಡ ಈಗ ಪೊಲೀಸರು ದಾಖಲು ಮಾಡಿಕೊಳ್ತಾ ಇದ್ದಾರೆ. ಸ್ಥಳ ಮಹಜರು ಕೂಡ ಮಾಡಿದರು 2 ಗಂಟೆಗಿಂತ ಹೆಚ್ಚು ಕಾಲ. ಈಗ ಅನ್ನಪೂರ್ಣೇಶ್ವರಿ ನಗರ ಠಾಣೆಗೆ ಚಿಕ್ಕಣ್ಣ ಕರೆದುಕೊಂಡು ಬಂದು ವಿಚಾರಣೆಯನ್ನು ನಡೆಸ್ತಾ ಇದ್ದಾರೆ. ಪ್ರಶ್ನೆಗಳ ಸುರಿಮಳೆಗೈತಾ ಇದ್ದಾರೆ. ಹಾಗಾಗಿ ಚಿಕ್ಕಣ್ಣ ಈಗ ಸಂಕಷ್ಟ ಎದುರಿಸ್ತಾ ಇದ್ದಾರೆ. ಬಹುಶಃ ಅವರು ಅಂದ್ಕೊಂಡಿರಲಿಲ್ವೇನೋ ಏನೂ ಆಗಲ್ಲ ಅಂಥೇಳಿ. ಆ ಕೊಲೆಗಿಂತ ಮುಂಚೆ ಸ್ಟೋನಿ ಬ್ರೂಕ್ನಲ್ಲಿ ಏನು ಪಾರ್ಟಿಯನ್ನು ಮಾಡಿದ್ರು, ಅದರಲ್ಲಿ ಇವರು ಭಾಗಿಯಾಗಿದ್ದರು. ಹಾಗಾಗಿ ಈಗ ಅವ್ರನ್ನೂ ಕೂಡ ಅಲ್ಲಿ ಸ್ಥಳ ಮಹಜರು ಮಾಡಿದರು. ಅಲ್ಲೂ ಕೂಡ ಹಲವು ಪ್ರಶ್ನೆಗಳನ್ನು ಕೇಳಿದರು. ಬಟ್ ಈಗ ಚಿಕ್ಕಣ್ಣವ್ಗೆ ಯಾವ ರೀತಿ ಮುಂದಿನ ದಿನಗಳಲ್ಲಿ ಈ ಪ್ರಕರಣದಲ್ಲಿ ಉರುಳಾಗಬಹುದು, ಸಾಧ್ಯತೆಗಳು ಏನೇ ಇದ್ದರೂ ಕೂಡ ಈ ಪ್ರಕರಣ ಏನಿದೆ ಅಲ್ಲೇನಾದರೂ ಕೊಲೆ ಬಗ್ಗೆ ಚರ್ಚೆ ಮಾಡಿದ್ರಾ ಚಿಕ್ಕಣ್ಣ ಜೊತೆಗೆ? ಈ ಕೊಲೆ ಬಗ್ಗೆ ನಿಮ್ಗೆ ಗೊತ್ತಿತ್ತಾ? ದರ್ಶನ್ ಏನಾದರೂ ಹೇಳಿದ್ರಾ ಅಥವಾ ಅವ್ರ ಗ್ಯಾಂಗ್ ಏನಾದರೂ ಹೇಳಿತ್ತಾ? ಇದೆಲ್ಲದರ ಬಗ್ಗೆ ಕೂಡ ಪ್ರಶ್ನೆಗಳನ್ನು ಕೇಳ್ತಾ ಇದ್ದಾರೆ. ಇನ್ನು ಚಿಕ್ಕಣ್ಣಗೆ ಖಾಕಿ ಪ್ರಶ್ನೆಗಳು ಹೇಗಿರುತ್ತೆ ನೋಡಿ. ಪಾರ್ಟಿ ಮಾಡುವಾಗ ದರ್ಶನ್ ಜೊತೆ ಯಾರೆಲ್ಲ ಇದ್ರು ನೋಡಿ, ಪ್ರಶ್ನೆಗಳನ್ನು ನೋಡ್ತಾ ಇದ್ದೀವಿ. ಚಿಕ್ಕಣ್ಣಗೆ ಕೇಳ್ತಾ ಇರುವಂಥ ಪ್ರಶ್ನೆ ಇದು. ಆರೋಪಿ ವಿನಯ್ ಎಷ್ಟು ಗಂಟೆಗೆ ಪಬ್ಗೆ ಬಂದಿದ್ದ? ಅದರ ಜೊತೆಗೆ ವಾಪಸ್ ಹೋಗುವಾಗ ದರ್ಶನ್ ಜೊತೆ ಯಾರೆಲ್ಲ ಇದ್ರು? ಅಂದರೆ ವಿನಯ್ ಎಷ್ಟೊತ್ತಿಗೆ ಬಂದ, ವಾಪಸ್ ಹೋಗುವಾಗ ಯಾರ್ಯಾರಿದ್ರು, ನೀವು ದರ್ಶನ್ ಪಾರ್ಟಿಗೆ ಎಷ್ಟು ಗಂಟೆಗೆ ಬಂದಿದ್ರಿ? ನಿಮಗೆ ದರ್ಶನ್ ಫೋನ್ ಮಾಡಿದ್ರಲ್ಲ, ಎಷ್ಟೊತ್ತಿಗೆ ಬಂದ್ರಿ ನೀವು ಪಾರ್ಟಿಗೆ? ಪಾರ್ಟಿ ಮುಗಿಸಿ ನೀವು ವಾಪಸ್ ಹೋಗಿದ್ದು ಯಾವಾಗ? ಎಷ್ಟೊತ್ತಾಗಿತ್ತು ಅವಾಗ ಟೈಮ್ ಅಂದಾಜು? ರೇಣುಕಾಸ್ವಾಮಿ ಕೊಲೆ ವಿಚಾರ ನಿಮಗೆ ಗೊತ್ತಿರಲಿಲ್ವಾ? ನಿಮಗೆ ಯಾರಾದರೂ ಹೇಳಿದ್ರಾ ಇದ್ರ ಬಗ್ಗೆ? ನಿಮಗೇನಾದರೂ ದರ್ಶನ್ ಏನಾದರೂ ಮಾಹಿತಿ ಕೊಟ್ಟಿದ್ರಾ? ಆರೋಪಿಗಳಲ್ಲಿ ನಿಮಗೆ ಯಾರಾದರೂ ಪರಿಚಯ ಇದ್ದಾರಾ? ದರ್ಶನ್ ಬಿಟ್ಟು ನಿಮ್ಗೆ ಯಾರಾದರೂ ಉಳಿದಂಥವ್ರು ಪರಿಚಯ ಇದ್ದಾರಾ? ಹೇಳಿಕೆಗಳನ್ನು ವಿಡಿಯೋ ರೆಕಾರ್ಡ್ ಮಾಡಿಕೊಂಡಿದ್ದಾರೆ ಪೊಲೀಸರು. ಪ್ರಶ್ನೆಗಳ ಸುರಿಮಳೆಯನ್ನು ಗೈದಿದ್ದಾರೆ ಚಿಕ್ಕಣ್ಣ ಅವರಿಗೆ. ನೋಡಿ, ಪಾರ್ಟಿ ಮಾಡುವಾಗ ಯಾರೆಲ್ಲ ಇದ್ರಿ? ಚಿಕ್ಕಣ್ಣ ಏನು ಉತ್ತರ ಕೊಟ್ಟಿದ್ದಾರೋ ಗೊತ್ತಿಲ್ಲ ನಮಗೆ, ಆದರೆ ಪ್ರಶ್ನೆಗಳನ್ನು ಈ ರೀತಿಯಾಗಿ ಕೇಳಿದ್ದಾರೆ. ಜೊತೆಗೆ ಈ ಹೋಟೆಲ್ ಮಾಲೀಕ ಏನಿದ್ದಾನೆ ವಿನಯ್ ಎಷ್ಟು ಗಂಟೆಗೆ ಬಂದ, ಅಲ್ಲಿ ಏನೆಲ್ಲ ಚರ್ಚೆ ಮಾಡಿದ್ರಿ ನೀವು, ಯಾವ ವಿಚಾರ ಮಾತಾಡಿದ್ರಿ? ಸಿನಿಮಾ ವಿಚಾರನ, ಪರ್ಸನಲ್ ವಿಚಾರಗಳ? ಈ ಕೊಲೆ ವಿಚಾರವನ್ನು ದರ್ಶನ್ ನಿಮ್ಮ ಜೊತೆಗೆ ಶೇರ್ ಮಾಡಿಕೊಂಡ್ರಾ? ಹಾಗೆ ನಿಮಗೇನಾದರೂ ಅನ್ನಿಸ್ತಾ ಏನೋ ಸ್ಕೆಚ್ ರೆಡಿಯಾಗಿದೆ ಅಂತ? ನೋಡಿ, ಎಲ್ಲ ವಿಚಾರಗಳನ್ನು ಚಿಕ್ಕಣ್ಣಗೆ ಕೇಳಿದ್ದಾರೆ. ಪಾರ್ಟಿಯಲ್ಲಿ ಯಾರ್ಯಾರಿದ್ರಿ, ಜೊತೆಗೆ ಎಷ್ಟು ಗಂಟೆಗೆ ಹೋದ್ರಿ, ಎಷ್ಟು ಗಂಟೆಗೆ ಬಂದ್ರಿ, ನಿಮಗೆ ಈ ರೇಣುಕಾಸ್ವಾಮಿ ಕೊಲೆ ಪ್ರಕರಣಕ್ಕೆ ಏನು ಮಾಹಿತಿ ಇದೆ? ಕೊಲೆ ಆದಮೇಲೆ ಗೊತ್ತಾಗಿದ್ದ, ಕೊಲೆಗಿಂತ ಮುಂಚೆ ಏನಾದರೂ ಶೇರ್ ಮಾಡಿಕೊಂಡಿದ್ರಾ? ಇದೆಲ್ಲದರ ಕುರಿತಾಗಿ ಪ್ರಶ್ನೆಗಳನ್ನು ಕೇಳಿದ್ದಾರೆ.